ಹಾಯ್ ಸ್ನೇಹಿತರೆ, ಹೀರೆಕಾಯಲ್ಲಿ ಒಂದು ಒಳ್ಳೆ ರೆಸಿಪಿಯನ್ನು ಮಾಡೋಣ ಬನ್ನಿ. ನೋಡಿ, ಒಂದು 1/4 kg ಹೀರೆಕಾಯನ್ನು ಕಟ್ ಮಾಡಿ ಈ ರೀತಿಯಲ್ಲಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಂದು 2 ಟೊಮೊಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿಯನ್ನು ಸಹ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 8ರಿಂದ 9 ಹಸಿಮೆಣಸಿನ್ಕಾಯನ್ನು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಬೆಳ್ಳುಳ್ಳಿಯನ್ನು ಈ ರೀತಿ ಎಳಸಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿ ಒಂದು ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಒಂಚೂರು ಒಂದು ಇಂಚಷ್ಟು ಒಂದು 2 ಪೀಸಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದು 3 ಸ್ಪೂನಷ್ಟು ಕಡಲೆ ಬೀಜವನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು, ಕರಿಬೇವಿನ ಸೊಪ್ಪು ಬೇಕು, ಮತ್ತು 1-2 ಸ್ಪೂನಷ್ಟು ಕೊಬ್ಬರಿಯನ್ನು ಇಟ್ಕೊಂಡಿದ್ದೀನಿ. ನೋಡಿ, ಹುರ್ಕೊಂಡಿರುವಂತಹ ಒಂದು ಕಡಲೆ ಬೀಜವನ್ನು ಈ ರೀತಿ ಚಿಕ್ಕ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿನೂ ಸಹ ಅದಕ್ಕೆ ಸೇರಿಸಿ, ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡು ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದೇನು ಪೂರ್ತಿ ಪೇಸ್ಟ್ ಆಗಬೇಕು ಅಂತೇನಿಲ್ಲ. ನೋಡಿ, ಇದರಲ್ಲೇ ನಿಮಗೆ ಕಾಣ್ತಾ ಇದೆ, ಒಂದು ಅರ್ಧಂಬರ್ಧ ಪೇಸ್ಟ್ ಆದರೆ ಸಾಕಾಗುತ್ತೆ. ಇದು ಗರಿಗರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಬಾಣಲಿಯನ್ನು ಇಟ್ಕೊಂಡು ಮಾಡುವಂಥ ವಿಧಾನವನ್ನು ನೋಡೋಣ ಬನ್ನಿ. ಈ ರೀತಿಯಲ್ಲಿ ಕಾದಿರುವಂತಹ ಬಾಣಲಿಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆಯನ್ನು ಸೇರಿಸಿ, ಸ್ವಲ್ಪ ಇಂಗುವನ್ನು ಸೇರಿಸಿ, ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ, ಅವೆಲ್ಲ ಚಿಟಪಟ ಅಂತಂದ ನಂತರ ಈ ರೀತಿ ಈರುಳ್ಳಿಯನ್ನು ಹಾಕಿ, ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿಯನ್ನು ಹಾಕಿ, ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ, ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋಷ್ಟರಲ್ಲಿ ಟೊಮೊಟೊವನ್ನು ಸೇರಿಸಿ, ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಬೇಯಿಸಿದ್ರೆ ಬೇಗ ಬೆಂದುಕೊಳ್ಳುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ಸೇರಿಸೋದು. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಹೀರೆಕಾಯನ್ನು ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದರ ಗುಣನೇ ಅದಲ್ವ, ಅದಕ್ಕೆ ತುಂಬ ಚೆನ್ನಾಗಿ ಬೆಂದುಕೊಳ್ಳುತ್ತೆ. ಏನು ತುಂಬ ಒತ್ತಿ ಹಿಡಿಯುತ್ತೆ ಅಂತ ಅನ್ನೋದೇನೂ ಇಲ್ಲ. ಈ ಬ್ರೇಕ್ಫಾಸ್ಟ್ಗಳಿಗೆ ಮತ್ತು ನೈಟಲ್ಲಿ ಚಪಾತಿಗಳಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಊಟದ ಪಕ್ಕಕ್ಕೆ ಪಲ್ಯದ ರೀತಿಯಲ್ಲಿ ಮಾಡಿದ್ರು, ರೈಸ್ಗೂ ಸಹ ತುಂಬ ಟೇಸ್ಟಿಯನ್ನು ಕೊಡುವಂಥ ಪಲ್ಯ ಇದು. ನೋಡಿ, ಲಿಡ್ಡನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ನಾನು ಈಗಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಪೇಸ್ಟನ್ನು ಹಾಕಿ ಕಲಿಸ್ತಾ ಇದ್ರೇ ಅದು ಸ್ಮೆಲ್ ತುಂಬ ಘಮ ಅಂತ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸಿ, ಆ ವೈಟ್ ಇಶ್ ಆಗಿದ್ದರೆ ಒಂಥರ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನಿಸಲ್ಲ. ಅದಕ್ಕೋಸ್ಕರ ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಆಲ್ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇನ್ನೇನು ಫೈನಲ್ ಆಗಿ ಆಗ್ತಾಯಿದೆ. ಈಗಾಗಲೇ ತುರಿದಿಟ್ಕೊಂಡಿರುವಂತಹ ಒಂದು ಕೊಬ್ಬರಿ ಏನಿದೆ, 1-2 ಸ್ಪೂನಷ್ಟು ಆ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ನೀವು ಕೊಬ್ಬರಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟು ಕೊನೆಗೆ ಉಪ್ಪು, ನಾನು ಈಗಾಗಲೇ ಟೊಮೊಟೊವನ್ನು ಹಾಕಿದಾಗ ಸ್ವಲ್ಪ ಹಾಕಿದ್ದು, ಅದಕ್ಕೆ ಈಗ ಇದು ಕೊನೆಯದಾಗಿ ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನೆಕ್ಸ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಫೈನಲಾಗಿ ರೆಡಿ ಆಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪಿದ್ದರೆ ನೋಡಿ, ಇಲ್ಲಾಂದರೆ ಬೇಡ. ನೋಡಿ, ಈ ಚಪಾತಿಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನಂತೂ ತಿಂದರೆ ಬೇರೆ ಊಟ ಬೇಡಪ್ಪ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಇಷ್ಟಪಡ್ತಾರೆ. ನೀವೊಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.